ಮಹಾರಾಜ ಮತ್ತೆ ಮನೆಗೆ ಬಂದ. 2022ರಲ್ಲಿ ಟಾಟಾ ಗ್ರೂಪ್ ಏರ್ ಇಂಡಿಯಾ ಪರ್ಚೇಸ್ ಮಾಡಿದಾಗ ಇಡೀ ದೇಶ ಹೀಗೆ ಸಂಭ್ರಮಿಸಿತ್ತು. ದಶಕಗಳ ಕಾಲ ಸರ್ಕಾರದ ಕಪಿಮುಷ್ಟಿಯಲ್ಲಿದ್ದ ಏರ್ ಇಂಡಿಯಾ ಅವತ್ತು ಮತ್ತೆ ಟಾಟಾ ಗ್ರೂಪ್ ತೆಕ್ಕೆಗೆ ಸೇರಿತ್ತು. ಸಾಲದ ಸುಳಿಲಿ ನರಳ್ತಿದ್ದ ಆಕಾಶದ ಮಹಾರಾಜನನ್ನ ಮತ್ತೆ ಜಗತ್ತಿನ ನಂಬರ್ 1 ಮಾಡ್ತೀವಿ ಅಂತ ಟಾಟಾ ಪಣತೊಟ್ಟಿತ್ತು. ಆದ್ರೀಗ ಅದೇ ಏರ್ ಇಂಡಿಯಾ ಟಾಟಾಗೆ ಅಕ್ಷರಶಃ ರಕ್ತ ಕಣ್ಣೀರು ತರಿಸ್ತಿದೆ. ಹೌದು, ಏರ್ ಇಂಡಿಯಾ ಈಗ ಬರೋಬ್ಬರಿ 23,000 ಕೋಟಿ ರೂಪಾಯಿ ಲಾಸ್ನಲ್ಲಿದೆ. ಒಂದೆರಡಲ್ಲ, 106 ಅಂತಾರಾಷ್ಟ್ರೀಯ ಫ್ಲೈಟ್ಗಳು ದಿಢೀರಂತ ಕ್ಯಾನ್ಸಲ್ ಆಗ್ತಿವೆ. ಟಾಟಾ ಬಿಟ್ಟ ಜಾಗ ಆಕ್ರಮಿಸಿಕೊಳ್ಳೋಕೆ ಭಾರತದ ಆಕಾಶಕ್ಕೆ ವಿದೇಶಿ ಹದ್ದುಗಳು ಎಂಟ್ರಿ ಕೊಟ್ಟಿವೆ. ಒಂದ್ ಕಡೆ ಇರಾನ್ ಯುದ್ಧದ ಬಿಸಿ, ಇನ್ನೊಂದ್ ಕಡೆ ಪಾಕಿಸ್ತಾನದ ಕುತಂತ್ರ, ಮತ್ತೊಂದ್ ಕಡೆ 260 ಜನರನ್ನ ಬಲಿ ಪಡೆದ ಆ ಒಂದು ಭೀಕರ ವಿಮಾನ ಅಪಘಾತ. ಇದೆಲ್ಲವೂ ಸೇರಿ ಆಕಾಶದ ಮಹಾರಾಜನ ರೆಕ್ಕೆ ಕತ್ತರಿಸ್ತಿವೆ. ಹಾಗಿದ್ರೆ ಏನಿದು ಏರ್ ಇಂಡಿಯಾ ಕರಾಳ ಕಥೆ? ಕೇವಲ 4 ವರ್ಷಗಳಲ್ಲಿ ಅಂಥದ್ದೇನಾಯ್ತು? ಟಾಟಾದಂಥ ಬಲಿಷ್ಠ ಸಾಮ್ರಾಜ್ಯದ ಲೆಕ್ಕಾಚಾರ ಎಲ್ಲಿ ತಪ್ಪಿತು? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. 18,000 ಕೋಟಿ ಡೀಲ್, 470 ವಿಮಾನಗಳ ಬೃಹತ್ ಬೇಟೆ. ಈಗಿನ ಸಮಸ್ಯೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು. ಏರ್ ಇಂಡಿಯಾ ಅಂದ್ರೆ ಬರೀ ಒಂದು ಬಿಸ್ನೆಸ್ ಅಲ್ಲ, ಅದು ಟಾಟಾದ ರಕ್ತದಲ್ಲಿ ಬೆರೆತಿರೋ ಇಮೋಷನ್. 1932ರಲ್ಲಿ ಜೆಆರ್ಡಿ ಟಾಟಾ ಕಷ್ಟಪಟ್ಟು ಕಟ್ಟಿದ ಸಂಸ್ಥೆ ಇದು. ಅವತ್ತು ಕರಾಚಿಯಿಂದ ಬಾಂಬೆಗೆ ಮೊದಲ ಫ್ಲೈಟ್ ಹಾರಿಸಿ ಇತಿಹಾಸ ಸೃಷ್ಟಿಸಿದ್ರು. ಆದ್ರೆ 1953ರಲ್ಲಿ ಏನಾಯ್ತು? ನೆಹರು ಸರ್ಕಾರ ವಿಮಾನಯಾನವನ್ನ ರಾಷ್ಟ್ರೀಕರಣ ಮಾಡ್ತು. ಟಾಟಾ ಕೈಯಿಂದ ಇದನ್ನ ಕಿತ್ಕೊಂಡ್ತು. ಆಮೇಲೆ ಆಗಿದೇನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಸಾಲ, ಭ್ರಷ್ಟಾಚಾರ, ರಾಜಕೀಯ ಹಸ್ತಕ್ಷೇಪ. ಏರ್ ಇಂಡಿಯಾ ಪಾತಾಳಕ್ಕೆ ಕುಸಿತು. ದಶಕಗಳ ಕಾಲ ಏರ್ ಇಂಡಿಯಾ ಮೇಲೆದ್ಲೇಲೇ ಇಲ್ಲ. ಕೆಟ್ಟ ಸರ್ವಿಸ್, ದುಬಾರಿ ಟಿಕೆಟ್ನಿಂದ ಜನರ ಮನಸ್ಸಿನಿಂದಲೇ ದೂರ ಆಗ್ತಾ ಇತ್ತು. ಆದ್ರೆ ಕೊನೆಗೆ 2022ರಲ್ಲಿ ಮತ್ತೆ ಮಹಾರಾಜ ಗರಿಗೆದರೋ ಕಾಲ ಕೂಡಿ ಬಂತು. ಕೇಂದ್ರ ಸರ್ಕಾರ ಏರ್ ಇಂಡಿಯಾ ಷೇರುಗಳನ್ನ ಮಾರೋಕೆ ಮುಂದಾಯಿತು. ಆಗ ಮುಂದೆ ಬಂದಿದ್ದು ಇದೇ ಟಾಟಾ. ಸಾಲದ ಶೂಲಕ್ಕೆ ಸಿಲುಕಿದ ಮಹಾರಾಜನನ್ನ ಜನವರಿ 2022ರಲ್ಲಿ ಬರೋಬ್ಬರಿ 18,000 ಕೋಟಿ ರೂಪಾಯಿ ಕೊಟ್ಟು ಟಾಟಾ ಗ್ರೂಪ್ ಮತ್ತೆ ತನ್ನ ಮನೆಗೆ ಕರ್ಕೊಂಡು ಬಂತು. ಟಾಟಾ ಕೈಗೆ ಏರ್ ಇಂಡಿಯಾ ಹೋದ ತಕ್ಷಣ ಇಡೀ ದೇಶದ ನಿರೀಕ್ಷೆ ಮುಗಿಲು ಮುಟ್ಟಿದ್ವು. ಇನ್ಮುಂದೆ ಫ್ಲೈಟ್ಗಳು ಲೇಟ್ ಆಗಲ್ಲ, ಊಟ, ಸರ್ವಿಸ್ ಎಲ್ಲವೂ 5 ಸ್ಟಾರ್ ರೇಂಜ್ಗೆ ಬದಲಾಗುತ್ತೆ ಅಂತ ಜನ ಅಂದ್ಕೊಂಡಿದ್ರು. ವಿಸ್ತಾರ, ಸಿಂಗಾಪುರ್ ಏರ್ಲೈನ್ಸ್ ತರಾನೇ ವಿದೇಶಿಗರು ಕೂಡ ನಮ್ಮ ಏರ್ ಇಂಡಿಯಾನೇ ಹುಡ್ಕೊಂಡ್ ಬರ್ತಾರೆ. ಕಳೆದುಕೊಂಡಿದ್ದ ಆ ಹಳೆಯ ವೈಭವವನ್ನ ಮಹಾರಾಜ ಮತ್ತೆ ಮರಳಿ ಪಡಿತಾನೆ ಅನ್ನೋ ಭಾರಿ ನಿರೀಕ್ಷೆ ಹುಟ್ಟಿತ್ತು. ಅದಕ್ಕೆ ತಕ್ಕಂತೆ ಟಾಟಾ ಕೂಡ ಸುಮ್ನೆ ಕೂರ್ಲಿಲ್ಲ. ಜಗತ್ತೇ ದಂಗಾಗೋವಂತ ಒಂದು ಮೆಗಾ ಪ್ಲಾನ್ ರೆಡಿ ಮಾಡ್ತು. ಏರ್ ಬಸ್ನಿಂದ 250, ಬೋಯಿಂಗ್ನಿಂದ 220, ಒಟ್ಟು 470 ಹೊಸ ವಿಮಾನಗಳಿಗೆ ಆರ್ಡರ್ ಕೊಟ್ರು. ಇದರ ಮೌಲ್ಯ ಸರಿಸುಮಾರು $70 ಬಿಲಿಯನ್. ಹಳೆಯ ಗುಜ್ರಿ ವಿಮಾನಗಳನ್ನೆಲ್ಲ ತೆಗೆದುಹಾಕಿ ಗಲ್ಫ್ ದೇಶಗಳ ಏರ್ಲೈನ್ಸ್ಗೆ ಮುಖಾಮುಖಿ ಟಕ್ಕರ್ ಕೊಡಬೇಕು. ಅಮೆರಿಕ ಮತ್ತು ಯುರೋಪ್ ರೂಟ್ನಲ್ಲಿ ಏರ್ ಇಂಡಿಯಾನ ನಂಬರ್ 1 ಮಾಡಬೇಕು. ಇದು ಟಾಟಾ ಗ್ರೂಪ್ನ ಅಸಲಿ ಟಾರ್ಗೆಟ್ ಆಗಿತ್ತು. ಎಲ್ಲನೂ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಏರ್ ಇಂಡಿಯಾ ಜಗತ್ತಿನಾದ್ಯಂತ ರಾರಾಜಿಸ್ತಾ ಇರ್ಬೇಕಿತ್ತು. ಆದ್ರೆ ವಿಧಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. ದಿಢೀರಂತ ಏರ್ ಇಂಡಿಯಾಗೆ ಒಂದು ದೊಡ್ಡ ಗ್ರಹಣ ಶುರುವಾಯಿತು. 23,000 ಕೋಟಿ ಸಾಲ, ಮಕಾಡೆ ಮಲಗಿದ ಏರ್ ಇಂಡಿಯಾ. ಟಾಟಾ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗಿ ಮಹಾರಾಜ ಈಗ ನಷ್ಟದ ಪ್ರಪಾತಕ್ಕೆ ಬಿದ್ದಿದ್ದಾನೆ. ಸಿಂಗಾಪುರ್ ಏರ್ಲೈನ್ಸ್ ಇತ್ತೀಚೆಗಷ್ಟೇ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ನೋಡಿದ್ರೆ ಎಂಥವರಾದ್ರೂ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಏರ್ ಇಂಡಿಯಾ ಈಗ ಬರೋಬ್ಬರಿ $2.8 ಬಿಲಿಯನ್ ನಷ್ಟದಲ್ಲಿದೆ. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸರಿಸುಮಾರು 23,000 ಕೋಟಿ. ಇದು ಎಂಥ ದೊಡ್ಡ ಏಟು ಅಂದ್ರೆ ಅವರ ಆಡಿಟರ್ ಆಗಿರೋ ಕೆಪಿಎಂಜಿ ಟಾಟಾಗೆ ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇಂಡಿಕೇಟರ್ಸ್ ಆಫ್ ಇಂಪೈರ್ಮೆಂಟ್ ಅಂತ ಎಚ್ಚರಿಸಿದೆ. ಅಂದ್ರೆ ನೀವು ಹಾಕಿರೋ ಬಂಡವಾಳದ ಮೌಲ್ಯ ಪಾತಾಳಕ್ಕೆ ಕುಸಿತಿದೆ ಅಂತ ವಾರ್ನ್ ಮಾಡಿದೆ. ನಷ್ಟದಿಂದ ಕಂಪನಿ ಉಳಿಸ್ಕೊಳ್ಳೋಕೆ ಏರ್ ಇಂಡಿಯಾ ಈಗ ತನ್ನ ವಿಮಾನಗಳನ್ನೇ ರದ್ದು ಮಾಡ್ತಿದೆ. ಡೇಟಾ ನೋಡಿದ್ರೆ ನೀವು ನಿಜಕ್ಕೂ ಅಚ್ಚರಿ ಆಗ್ತೀರಾ. ಈ ವರ್ಷದ ಏಪ್ರಿಲ್ನಲ್ಲಿ ಏರ್ ಇಂಡಿಯಾ ತಿಂಗಳಿಗೆ 1987 ಅಂತಾರಾಷ್ಟ್ರೀಯ ಫ್ಲೈಟ್ಗಳನ್ನ ಆಪರೇಟ್ ಮಾಡ್ತಿತ್ತು. ಆದ್ರೆ ಜೂನ್ ನಿಂದ ಆಗಸ್ಟ್ ವರೆಗಿನ ರಿಪೋರ್ಟ್ ಗಮನಿಸಿ. ಈ ಸಂಖ್ಯೆ ತಿಂಗಳಿಗೆ ಕೇವಲ 1,240ಕ್ಕೆ ಕುಸಿದು ಹೋಗಿದೆ. ಅಂದ್ರೆ ಬರೋಬ್ಬರಿ 37.6% ವಿಮಾನಗಳನ್ನ ಏಕಾಏಕಿ ರದ್ದು ಮಾಡಲಾಗಿದೆ. ಅದರಲ್ಲೂ ಅಮೆರಿಕಾಗೆ ಹೋಗೋ ಲಾಭದಾಯಕ ರೂಟ್ಗಳಂತೂ ಸಂಪೂರ್ಣ ಮಕಾಡೆ ಮಲಗಿದೆ. ರಾಯ್ಟರ್ಸ್ ವರದಿ ಪ್ರಕಾರ ಕಳೆದ 3 ತಿಂಗಳಲ್ಲಿ ಅಮೆರಿಕ ರೂಟ್ನ ಫ್ಲೈಟ್ಗಳು ಬರೋಬ್ಬರಿ 77.4% ಕಡಿಮೆಯಾಗಿವೆ. ದೆಹಲಿಯಿಂದ ಚಿಕಾಗೋ, ಮುಂಬೈನಿಂದ ನ್ಯೂಯಾರ್ಕ್, ಪ್ಯಾರಿಸ್, ಮಿಲಾನ್, ರೋಮ್ ಹೀಗೆ
ಬಹುತೇಕ ಎಲ್ಲಾ ಕಡೆ ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ತಾನೆ ಇವೆ. ಟಾಟಾ ಗ್ರೂಪ್ ಹಿಸ್ಟ್ರಿಲೇ ಇಷ್ಟು ದೊಡ್ಡ ಮಟ್ಟದ ನಷ್ಟ ಮತ್ತು ಇಷ್ಟು ದೊಡ್ಡ ಮಟ್ಟದ ವಿಮಾನ ರದ್ದತಿ ನಡೆದಿರಲಿಲ್ಲ. ಒಂದ್ ಕಡೆ ಸಾವಿರಾರು ಕೋಟಿ ನಷ್ಟದ ಹೊರೆ, ಇನ್ನೊಂದ್ ಕಡೆ ಕ್ಯಾನ್ಸಲ್ ಆಗ್ತಿರೋ ನೂರಾರು ಫ್ಲೈಟ್ಸ್. ಮಹಾರಾಜ ಅಕ್ಷರಶಃ ಉಸಿರುಗಟ್ಟೋ ಸ್ಥಿತಿಯಲ್ಲಿದ್ದಾನೆ. ಹಾಗಾದ್ರೆ ಟಾಟಾದಂತ ಬಲಿಷ್ಠ ಗ್ರೂಪ್ಗೆ ಯಾಕೆ ಈ ಪರಿಸ್ಥಿತಿ ಬಂತು? ಇರಾನ್ ಹಚ್ಚಿದ ಬೆಂಕಿ, ಪಾಕ್ ಹೂಡಿದ ವಾಯುಬಾಣ. ಏರ್ ಇಂಡಿಯಾದ ಈ ದುಸ್ಥಿತಿಗೆ ಮೊದಲನೇ ವಿಲನ್ ಇರಾನ್. ಹೌದು, ಮಿಡ್ಲ್ ಈಸ್ಟ್ ನಲ್ಲಿ ಹೊತ್ತಿ ಉರಿತಿರೋ ಭೀಕರ ಯುದ್ಧ. ವಿಮಾನ ಹಾರಾಟಕ್ಕೆ ಬೇಕಾಗಿರೋದು ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂದ್ರೆ ATF. ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಪೂರೈಕೆ ಕಟ್ ಆಗಿದೆ. ಏರ್ ಇಂಡಿಯಾದ ಏಪ್ರಿಲ್ ವರದಿ ನೋಡಿ, ಜಾಗತಿಕ ಜೆಟ್ ಇಂಧನದ ಬೆಲೆ ಎಷ್ಟಿತ್ತು? ಪ್ರತಿ ಬ್ಯಾರೆಲ್ಗೆ ಕೇವಲ $99 ಇತ್ತು. ಈಗ ಅದು $195ಗೆ ಏರಿಕೆಯಾಗಿದೆ. ಅಂದ್ರೆ ಸರಿಸುಮಾರು 100% ಜಂಪ್. ರಿಫೈನಿಂಗ್ ಮಾರ್ಜಿನ್ ಕೂಡ 3 ಪಟ್ಟು ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಇಂಧನ ವೆಚ್ಚ 63% ಜಂಪ್ ಆಗಿದೆ. ದೇಶೀಯ ಇಂಧನ ವೆಚ್ಚ 15% ಏರಿಕೆಯಾಗಿದೆ. ಇಷ್ಟು ದುಬಾರಿ ರೇಟ್ ಕೊಟ್ಟು ವಿಮಾನ ಹಾರಿಸಿದ್ರೆ ಕಂಪನಿ ದಿವಾಳಿಯಾಗೋದು ಗ್ಯಾರಂಟಿ. ಇದರ ಬೆನ್ನಲ್ಲೇ ಈ ಬೆಂಕಿಗೆ ತುಪ್ಪ ಸುರಿದಿದ್ದು ಪಾಕಿಸ್ತಾನ. ಕಳೆದ ವರ್ಷ ಅಂದ್ರೆ ಏಪ್ರಿಲ್ 2025ರಲ್ಲಿ ಆಪರೇಷನ್ ಸಿಂಧೂರ್ ನಂತರ ಪಾಕ್ ತನ್ನ ವಾಯು ಪ್ರದೇಶದಲ್ಲಿ ಭಾರತೀಯ ವಿಮಾನಗಳ ಹಾರಾಟವನ್ನೇ ಬ್ಯಾನ್ ಮಾಡಿತು. ಇದರ ಇಂಪ್ಯಾಕ್ಟ್ ಏನಾಯ್ತು ಗೊತ್ತಾ? ಭಾರತದಿಂದ ಯುರೋಪ್ ಮತ್ತು ಅಮೆರಿಕಾಗೆ ಹೋಗೋ ವಿಮಾನಗಳು ಪಾಕಿಸ್ತಾನವನ್ನ ಬಿಟ್ಟು ಹೋಗ್ಬೇಕಾಯ್ತು. ಬೇರೆ ಮಾರ್ಗದಲ್ಲಿ ಬಹಳ ಸುತ್ತಿ ಬಳಸಿ ಹೋಗ್ಬೇಕಾಯ್ತು. ಇದರಿಂದ ಅಮೆರಿಕಾಗೆ ಹೋಗೋ ಫ್ಲೈಟ್ಗಳ ಸಮಯ ಬರೋಬ್ಬರಿ 5 ಗಂಟೆ ಹೆಚ್ಚಾಯ್ತು. ಒಮ್ಮೆ ಯೋಚನೆ ಮಾಡಿ, 5 ಗಂಟೆ ಎಕ್ಸ್ಟ್ರಾ ಹಾರಾಟ ಅಂದ್ರೆ ಆ ದುಬಾರಿ ಇಂಧನವನ್ನ ಇನ್ನಷ್ಟು ಸುಡಬೇಕು. ಪೈಲಟ್ಗಳಿಗೆ ಎಕ್ಸ್ಟ್ರಾ ಡ್ಯೂಟಿ ಟೈಮ್ ಕೊಡಬೇಕು. ಇದರಿಂದ ಏರ್ ಇಂಡಿಯಾಗೆ ವಾರ್ಷಿಕವಾಗಿ ಭಾರಿ ನಷ್ಟ ಆಗ್ತಿದೆ. ಅಂದಾಜು $600 ಮಿಲಿಯನ್ ಎಕ್ಸ್ಟ್ರಾ ಖರ್ಚಾಗ್ತಿದೆ. ಯುದ್ಧದ ಬೆಲೆ ಏರಿಕೆ, ಪಾಕಿಸ್ತಾನದ ಬ್ಯಾನ್ ಎರಡೂ ಸೇರಿ ಟಾಟಾಗೆ ಉಸಿರುಗಟ್ಟಿಸುವಂತೆ ಮಾಡಿದೆ. ಅಹಮದಾಬಾದ್ ದುರಂತ ಡ್ರೀಮ್ ಲೈನರ್ ತಂದೊಡ್ಡಿದ ಮಹಾಕಂಟಕ. ಹೌದು, ಜೂನ್ 12, 2025 ಈ ಕರಾಳ ದಿನವನ್ನ ಭಾರತ ಯಾವತ್ತೂ ಮರೆಯಲ್ಲ. ಏರ್ ಇಂಡಿಯಾದ ಬ್ರ್ಯಾಂಡ್ ಇಮೇಜ್ಗೆ ಅತಿ ದೊಡ್ಡ ಪೆಟ್ಟು ಬಿದ್ದಿದ್ದೆ ಅವತ್ತು. ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ಗೆ ಹೊರಟಿದ್ದ ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಪತನಗೊಂಡು ಬರೋಬ್ಬರಿ 260 ಮುಗ್ಧ ಜೀವಗಳು ಬಲಿಯಾದವು. ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ಭೀಕರ ವಿಮಾನ ದುರಂತಗಳಲ್ಲಿ ಒಂದು. ಈ ಅಪಘಾತದ ತನಿಖಾ ವರದಿ ಬಂದಾಗ ಇಡೀ ಜಗತ್ತೇ ಬೆಚ್ಚಿಬಿದ್ದಿತ್ತು. ವರದಿ ಪ್ರಕಾರ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ತನ್ನ ಶಕ್ತಿಯನ್ನ ಕಳೆದುಕೊಂಡಿತ್ತು. ಕಾಕ್ಪಿಟ್ನಲ್ಲಿದ್ದ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ಗಳು ಕೇವಲ ಒಂದೇ 1 ಸೆಕೆಂಡ್ ಅಂತರದಲ್ಲಿ ರನ್ ಮೋಡ್ನಿಂದ ಕಟ್ ಆಫ್ ಮೋಡ್ಗೆ ಬದಲಾಗಿದ್ವು. ಇದು ಮೆಕ್ಯಾನಿಕಲ್ ಫೇಲ್ಯೂರೋ ಮಾನವ ತಪ್ಪೋ ಅಂತಿಮ ವರದಿ ಇನ್ನಷ್ಟೇ ಬರಬೇಕಿದೆ. ಆದ್ರೆ ಈ ಘಟನೆಯಿಂದ ಏರ್ ಇಂಡಿಯಾ ಮೇಲಿದ್ದ ನಂಬಿಕೆ ನುಚ್ಚು ನೂರಾಯ್ತು. ಪ್ರಯಾಣಿಕರಲ್ಲಿ ಭಯ ಶುರುವಾಯಿತು. DGCA ಸೇರಿ ಇಂಟರ್ನ್ಯಾಷನಲ್ ರೆಗ್ಯುಲೇಟರ್ಗಳು ಏರ್ ಇಂಡಿಯಾವನ್ನ ಹದ್ದಿನ ಕಣ್ಣಿಂದ ನೋಡೋಕೆ ಶುರು ಮಾಡಿದ್ರು. ಒಂದೆಡೆ ಅಪಘಾತದಿಂದ ನಂಬಿಕೆ ಕಳೆದುಕೊಂಡ ಜನ, ಇನ್ನೊಂದೆಡೆ ನಷ್ಟದ ಭೀತಿಯಿಂದ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಿರೋ ಟಾಟಾ. ಹೀಗಿದ್ದಾಗ ಮಾರ್ಕೆಟ್ನಲ್ಲಿ ಈ ಖಾಲಿ ಜಾಗವನ್ನ ಯಾರು ತುಂಬುತ್ತಿದ್ದಾರೆ ಗೊತ್ತಾ? ಇದೇ ನಷ್ಟವನ್ನ ಬಂಡವಾಳ ಮಾಡ್ಕೊಂಡ್ವೋ ಆ ವಿದೇಶಿ ಹದ್ದುಗಳು. ವಿದೇಶಿ ಹದ್ದುಗಳ ದರ್ಬಾರ್. ಟಾಟಾಗೆ TCS ಸಂಜೀವಿನಿ. ಏರ್ ಇಂಡಿಯಾ ತನ್ನ ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಂತೆ ಆ ಜಾಗಕ್ಕೆ ವಿದೇಶಿ ಏರ್ಲೈನ್ಸ್ ಕಂಪನಿಗಳು ನುಗ್ಗಿ ಬಂದ್ವು. ಡೇಟಾ ನೋಡಿ, ಭಾರತದ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ವಿದೇಶಿ ಕಂಪನಿಗಳ ಪಾಲು 51.2ರಿಂದ 58.4ಕ್ಕೆ ಏರಿಕೆಯಾಗಿದೆ. ಜರ್ಮನಿಯ ಲುಫ್ತಾನ್ಸಾ, ಸ್ವಿಟ್ಜರ್ಲೆಂಡ್ನ ಸ್ವಿಸ್ ಏರ್ ಮತ್ತು ಹಾಂಗ್ಕಾಂಗ್ನ ಕ್ಯಾಥೆ ಪೆಸಿಫಿಕ್ ಇವೆಲ್ಲ ಈಗ ಭಾರತದ ಆಕಾಶವನ್ನ ಆಳ್ತಿವೆ. ಸ್ವಿಸ್ ಏರ್ ತನ್ನ ಫ್ಲೈಟ್ಗಳನ್ನ 39% ಹೆಚ್ಚಿಸಿದೆ. ದೆಹಲಿ ಜೂರಿಚ್ ಹಾರಾಟ 76% ಜಾಸ್ತಿಯಾಗಿದೆ. ಕ್ಯಾಥೆ ಪೆಸಿಫಿಕ್ ಕೂಡ 19% ಏರಿಕೆ ಕಂಡಿದೆ. ಅಂದ್ರೆ ಏರ್ ಇಂಡಿಯಾ ಬಿಟ್ಟ ಜಾಗದಲ್ಲಿ ಈಗ ವಿದೇಶಿ ಕಂಪನಿಗಳ ದರ್ಬಾರ್ ಶುರುವಾಗಿದೆ. ಹಾಗಾದ್ರೆ ಟಾಟಾಗೆ ಉಳಿಗಾಲವೇ ಇಲ್ವಾ? ಇಷ್ಟೊಂದು ಬಿಕ್ಕಟ್ಟನ್ನ ಟಾಟಾ ಗ್ರೂಪ್ ಹೇಗೆ ಮ್ಯಾನೇಜ್ ಮಾಡ್ತಿದೆ? ಇಲ್ಲೇ ಇರೋದ್ ನೋಡಿ ಟಾಟಾ ಸಾಮ್ರಾಜ್ಯದ ಅಸಲಿ ತಾಕತ್ತು. ಟಾಟಾ ಗ್ರೂಪ್ ಬಳಿ ಒಂದು ಬ್ರಹ್ಮಾಸ್ತ್ರ ಇದೆ, ಅದೇ TCS. ಈ ಸಾಫ್ಟ್ವೇರ್ ದೈತ್ಯ ಈಗ ಏರ್ ಇಂಡಿಯಾದ ಪಾಲಿಗೆ ಅಕ್ಷರಶಃ ಸಂಜೀವಿನಿಯಾಗಿದೆ. ಲೆಕ್ಕಾಚಾರ ಬಹಳ ಸಿಂಪಲ್. ಏರ್ ಇಂಡಿಯಾದಲ್ಲಿ ಟಾಟಾ ಸನ್ಸ್ ಪಾಲಿಗಿರೋ ನಷ್ಟದ ಹೊರೆ ಅಂದಾಜು 21,270 ಕೋಟಿ ರೂಪಾಯಿ. ಆದ್ರೆ ಇದೇ ವರ್ಷ TCS ಕಂಪನಿಯಿಂದ ಟಾಟಾ ಸನ್ಸ್ಗೆ ಬರ್ತಿರೋ ಲಾಭಾಂಶ ಎಷ್ಟು ಗೊತ್ತಾ? ಬರೋಬ್ಬರಿ 28,292 ಕೋಟಿ ರೂಪಾಯಿಗಳು. ಅಂದ್ರೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ TCS ಮಾಡ್ತಿರೋ ಬೃಹತ್ ಲಾಭ ಆಕಾಶದಲ್ಲಿ ಏರ್ ಇಂಡಿಯಾ ಮಾಡ್ತಿರೋ ನಷ್ಟವನ್ನ ಸದ್ದಿಲ್ಲದೆ ಕವರ್ ಮಾಡ್ತಿದೆ. ನೇರವಾಗಿ TCS ಏರ್ ಇಂಡಿಯಾಗೆ ದುಡ್ಡು ಕೊಡ್ತಿಲ್ಲ, ಆದ್ರೆ ಆ ಆರ್ಥಿಕ ಶಕ್ತಿ ಟಾಟಾಗೆ ಬಲವಾದ ಬೆನ್ನೆಲುಬಾಗಿ ನಿಂತಿದೆ. ದುಡ್ಡಿನ ವಿಚಾರದಲ್ಲಿ ಟಾಟಾ ಸೇಫ್ ಅನ್ನೋದು ಇದರಿಂದ ಪ್ರೂವ್ ಆಯ್ತು. ಆದ್ರೆ ಬರೀ ದುಡ್ಡಿದ್ರೆ ಸಾಕ? ಮಹಾರಾಜ ಮತ್ತೆ ಎದ್ದು ನಿಲ್ತಾನ?
ಸಿಂಗಾಪುರ್ ಏರ್ಲೈನ್ಸ್ ಬಿಡುಗಡೆ ಮಾಡಿರೋ ರಿಪೋರ್ಟ್ನಲ್ಲಿ ಏರ್ ಇಂಡಿಯಾ ಭಾರಿ ಲಾಸ್ನಲ್ಲಿದೆ ಅಂದಿದ್ದಾರೆ. ಆದ್ರೂ ಒಂದು ಅಚ್ಚರಿಯ ವಿಚಾರ ಏನಂದ್ರೆ, ಸಿಂಗಾಪುರ್ ಏರ್ಲೈನ್ಸ್ ತನ್ನ ಲೆಕ್ಕ ಪುಸ್ತಕದಲ್ಲಿ ಏರ್ ಇಂಡಿಯಾದ ಮೌಲ್ಯವನ್ನ ಕಡಿತಗೊಳಿಸಿಲ್ಲ, ಡೌನ್ಗ್ರೇಡ್ ಮಾಡಿಲ್ಲ. ಯಾಕೆ ಗೊತ್ತಾ? ಅವರಿಗೆ ಟಾಟಾದ ಶಕ್ತಿಯ ಮೇಲೆ ನಂಬಿಕೆ ಇದೆ. ಈಗಿನ ಯುದ್ಧ, ಪಾಕಿಸ್ತಾನದ ಬ್ಯಾನ್, ಅಪಘಾತ ಇವೆಲ್ಲವೂ ತಾತ್ಕಾಲಿಕ. ಭವಿಷ್ಯದಲ್ಲಿ ಏರ್ ಇಂಡಿಯಾ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಸ್ನೇಹಿತರೆ, ನೀವು ಟಾಟಾ ಹಿಸ್ಟ್ರಿ ತೆಗೆದು ನೋಡಿ. ಅವರು ಇಂಥ ನೂರಾರು ಬಿಕ್ಕಟ್ಟುಗಳನ್ನು ಎದುರಿಸಿ ಧೂಳಿನಿಂದ ಎದ್ದು ಬಂದಿದ್ದಾರೆ. ಸದ್ಯಕ್ಕೆ ಮಹಾರಾಜನಿಗೆ ತಾತ್ಕಾಲಿಕವಾಗಿ ಭಾರಿ ಬ್ರೇಕ್ ಬಿದ್ದಿರ್ಬೋದು, ಆದ್ರೆ ಅವರು ಆರ್ಡರ್ ಮಾಡಿರೋ 470 ಹೊಸ ವಿಮಾನಗಳು ಬರ್ತಿವೆ. ಹೊಸ ಮ್ಯಾನೇಜ್ಮೆಂಟ್ ಹಗಲಿರುಳು ಕೆಲಸ ಮಾಡ್ತಿದೆ. ಟಾಟಾ ಗ್ರೂಪ್ ಅಂದ್ರೆ ಕೇವಲ ಬಿಸ್ನೆಸ್ ಅಲ್ಲ, ಅದೊಂದು ದೇಶದ ಹೆಮ್ಮೆ. ಆ ನಂಬಿಕೆ ಏರ್ ಇಂಡಿಯಾವನ್ನ ಮತ್ತೆ ಎತ್ತಿ ನಿಲ್ಸುತ್ತಾ? ವಿದೇಶಿ ಹದ್ದುಗಳನ್ನ ಹಿಮ್ಮೆಟ್ಟಿಸಿ ಮಹಾರಾಜ ಮತ್ತೆ ಆಕಾಶದ ರಾಜನಾಗ್ತಾನ? ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥದ್ದೇ ಇನ್ ಡೆಪ್ತ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ ಮಸ್ತ್ ಮಗ.com.